ಅಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾರಿಪು ಎಂಬ ಒಂದು ನಾನುಡಿಯಂತೆ ನಾಳೆ ಎಂಬುದನ್ನು ಯಾವ ಕೆಲಸ ಕಾರ್ಯಗಳಿಗಾದರೂ ನಾಳೆ ಮಾಡೋಣ ಬಿಡು ಅಂತ ಹೇಳ್ತಕ್ಕಂತಹ ವ್ಯಕ್ತಿಗಳನ್ನು ನೀವು ಅನುಸರಿಸದೇನೆ ನಾಳಿನ ಕೆಲಸ ಹೇಳ್ತಕ್ಕಂಥದ್ದನ್ನು ಇವತ್ತಿನ ದಿವಸದಲ್ಲಿ ಮಾಡಿಕೊಂಡ್ರೆ ಸಂಪೂರ್ಣವಾದಂತಹ ಯಶಸ್ಸನ್ನು ಅಥವಾ ಒಂದು ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ. ಇದು ಯಾರ ಬಗ್ಗಾಗಿ ಹೇಳ್ತಾ ಇದ್ದೇವೆ ಅಂತ ಕೇಳಿದರೆ, ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಸಾಕಷ್ಟು ಒಳ್ಳೆಯದಾದಂತಹ ಫಲಗಳಿದ್ದರೂ ಕೂಡ ಅನುಭವಿಸಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು, ಮತ್ತು ಅಷ್ಟೇ ಅಲ್ಲದೆ ಆಲಸ್ಯ ಎಂಬ ಕಡೆಗೆ ಹೆಚ್ಚಿನದಾಗಿ ಅವರು ಹೋಗ್ತಾ ಇರುವುದರಿಂದಾಗಿ ಈ ರೀತಿಯಾದಂತಹ ಮಾತನ್ನು ನಾವು ಹೇಳ್ತಾ ಇರ್ತಕ್ಕಂಥದ್ದು. ರಾಹು ಹೇಳ್ತಕ್ಕಂಥವನು ಕರ್ಮಸ್ಥಾನದಲ್ಲೇ ಇದ್ದರೂ ಕೂಡ ಯಾವ ತೊಂದರೆಯೂ ಕೂಡ ಆಗದೇ ಇದ್ದಂತಹ ರೀತಿಯಲ್ಲಿ ನೀವು ಮುನ್ನುಗ್ಗಿ ಕೆಲವಷ್ಟು ಕಾರ್ಯಗಳನ್ನು ಸಾಧಿಸಬಹುದು. ಮತ್ತು ವಿಶೇಷವಾಗಿ ಸುಬ್ರಹ್ಮಣ್ಯನ ಒಂದು ಅನುಗ್ರಹ ನಿಮಗೆ ತುಂಬ ಬೇಕು. ಅದರಲ್ಲಿ ಈ ವರ್ಷ ತುಂಬ ನೀವು ಹರ್ಷರಾಗೇ ಇರ್ತೀರಿ, ಆದರೆ ಇನ್ನೂ ಹರ್ಷವಾಗಿ ಇರ್ತಕ್ಕಂಥ ಒಂದು ಸಕಾಲ ಹೇಳ್ತಕ್ಕಂಥದ್ದು ಕೆಲವರಿಗೆ ಉಂಟಾಗತ್ತೆ. ಅದರಲ್ಲೂ ವಿಶೇಷವಾಗಿ ಕೆಲವೊಂದು ಆಸ್ತಿ ಇತ್ಯಾದಿಗಳೆಲ್ಲವೂ ಕೂಡ ಬರುವ ಸಾಧ್ಯತೆಗಳು, ಮುಖ್ಯವಾಗಿ ಪಿತ್ರಾರ್ಜಿತ ಆಸ್ತಿ ಹೇಳ್ತಕ್ಕಂಥದ್ದು ಬರುವ ಸಾಧ್ಯತೆಗಳಿರ್ತಕ್ಕಂಥದ್ದು. ಆನಂತರದಲ್ಲಿ ಕೆಲವೊಂದು ಹಣ ಇತ್ಯಾದಿಗಳು ಎಲ್ಲೆಲ್ಲೋ ಸ್ಟ್ರಕ್ಕಾಗಿ ಇರ್ತಕ್ಕಂಥದ್ದು ಬರುವಂಥ ಸಾಧ್ಯತೆಗಳು. ಒಟ್ಟಿನಲ್ಲಿ ಬೆಲೆ ಬಾಳುವಂತಹ ವಸ್ತುಗಳೆಲ್ಲವೂ ಕೂಡ ಈ ವರ್ಷದಲ್ಲಿ ನಿಮಗೆ ಸಿಗುವ ಸಾಧ್ಯತೆಗಳು ಇರ್ತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ಕೂಡ. ಹಾಗಾಗಿ ಹರ್ಷದಾಯಕವಾಗಿ ಇರ್ತೀರಿ. ಆದರೆ ಉದ್ಯೋಗದಲ್ಲಿ ಮಾತ್ರ ಸಣ್ಣ ಪುಟ್ಟದಾದಂತಹ ಕಿರಿಕಿರಿ ಎಲ್ಲರಿಗೂ ಇರ್ತದೆ. ಅದನ್ನು ಸರಿಪಡಿಸಿಕೊಂಡು ಮುಂದಕ್ಕೆ ಸಾಗಿದರೆ ನಿಮ್ಮ ಭವಿಷ್ಯ ಹೇಳ್ತಕ್ಕಂಥದ್ದು ತುಂಬ ಅದ್ಭುತವಾಗಿ ಇರ್ತದೆ. ಮತ್ತು ಅಷ್ಟೇ ಅಲ್ಲದೆ ಈ ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು, ಆನಂತರದಲ್ಲಿ ಉದ್ಯೋಗದ ಕ್ಷೇತ್ರದಲ್ಲಾಗಿರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಾಗಿರಬಹುದು, ಹೀಗೆ ನಾನಾ ಕ್ಷೇತ್ರದಲ್ಲಿ ದುಡಿತಕ್ಕಂತಹ ವ್ಯಕ್ತಿಗಳಿಗೆ ಒಂದು ಅದ್ಭುತವಾದಂತಹ ಯೋಗ ಹೇಳ್ತಕ್ಕಂಥದ್ದು ಇರತಕ್ಕಂಥದ್ದು. ಆದರೆ ಕೆಲವೊಂದು ಸಮಯದಲ್ಲಿ ಮಾತ್ರ ಸ್ವಲ್ಪ ಭಿನ್ನಾಭಿಪ್ರಾಯಗಳಾಗಬಹುದು ಅಥವಾ ವಾಗ್ವಿವಾದಾದಿಗಳಾಗ್ತಕ್ಕಂಥದ್ದಾಗಿರ್ಬೋದು. ಇನ್ನು ನೀವು ಮಾತಾಡ್ತಕ್ಕಂತಹ ಮಾತೆ ನಿಮಗೆ ಮಾರಕವಾಗಿ ಆಗ್ತಕ್ಕಂಥದ್ದಾಗಿರ್ಬೋದು. ಈ ರೀತಿಯಾದಂತಹ ಸಣ್ಣ ಪುಟ್ಟದಾದಂತಹ ಸಮಸ್ಯೆ ಹೇಳ್ತಕ್ಕಂಥದ್ದು ನಿಮಗೆ ಇರ್ತದೆ. ಮತ್ತು LIC ಅಥವಾ ಕಂಪನಿ ಇತ್ಯಾದಿಗಳಲ್ಲಿ ಹೂಡಿಕೆಯನ್ನು ಮಾಡ್ತಕ್ಕಂಥವರಿಗೆ ಒಂದು ಸ್ವಲ್ಪ ಲಾಭದಾಯಕವಾಗಿ ಇರ್ತಕ್ಕಂಥದ್ದು ಅಂತ ಹೇಳೋದಾಗಿ ಹೇಳ್ತೇವೆ. ಮತ್ತು ಕೆಲವರು ಮನೆ ಇತ್ಯಾದಿಗಳನ್ನು ಅಥವಾ ಮಂಗಳ ಕಾರ್ಯ, ಅದರಲ್ಲಿ ಮದುವೆ ಆಗಿರಬಹುದು, ಬ್ರಹ್ಮೋಪದೇಶ ಆಗಿರಬಹುದು, ಆನಂತರದಲ್ಲಿ ಮನೆಯಲ್ಲೇ ಯಾವುದೋ ಒಂದು ಧಾರ್ಮಿಕವಾದಂತಹ ಶುಭವಾದಂತಹ ಕೆಲಸವನ್ನು ಮಾಡಬೇಕು ಅಂತೇಳಿ ಇಚ್ಛಿಸ್ತಕ್ಕಂಥವರಿಗೆ ಅಂಥವರಿಗೆ ಶುಭವಾದಂಥ ಫಲ ಉಂಟಾಗ್ತದೆ. ಮತ್ತು ಅದರ ಜೊತೆಯಲ್ಲಿ ಆ ಕಾರ್ಯ ಹೇಳ್ತಕ್ಕಂಥದ್ದು ಕೂಡ ನಿರ್ವಿಘ್ನವಾಗಿ ಸಾಗ್ತದೆ. ಆದರೆ ಇದರಲ್ಲಿ ಕೆಲವು ಪುರುಷರಿಗೆ ಆರೋಗ್ಯದಲ್ಲಿ ಕಿರಿಕಿರಿ ಇಲ್ಲದೇ ಇದ್ದರೂ ಕೂಡ ಪತ್ನಿಯ ಆರೋಗ್ಯದ ಕಿರಿಕಿರಿ ಹೇಳ್ತಕ್ಕಂತಹ ಸಮಸ್ಯೆಯಿಂದಾಗಿ ಇವರಿಗೆ ತೊಂದರೆ ಹೇಳ್ತಕ್ಕಂಥದ್ದು ಉಂಟಾಗ್ತದೆ. ಯಾರ್ಯಾರಾಗಿರ್ತಾರೋ ಅಂಥವರಿಗೆ ಹೆಚ್ಚಿನದಾಗಿ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಹೇಳ್ತಕ್ಕಂಥದ್ದು ಕಾಣಿಸ್ಕೊಳ್ಳುವ ಸಾಧ್ಯತೆಗಳಿರ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಜಾಗರೂಕತೆಯಿಂದ ಇದ್ದು ಒಳಿತನ್ನು ಕಾಣಿ. ಮತ್ತು ನಾವು ಮುಂಚೆನೇ ತಿಳಿಸಿದ ಹಾಗೆ ಸುಬ್ರಹ್ಮಣ್ಯನ ಅನುಗ್ರಹವನ್ನು ತೆಗೆದುಕೊಳ್ಳಿ. ಮತ್ತು ಈ ರೀತಿಯಾದಂತಹ ಸಮಸ್ಯೆಗಳು ಏನಾದರೂ ಇದ್ದರೆ ಅದಕ್ಕೆ
ಉತ್ತಮವಾದಂತಹ ಪರಿಹಾರವನ್ನು ತೆಗೆದುಕೊಂಡು ಆ ಸಮಸ್ಯೆಯಿಂದ ಬೇಗನೆ ಹೊರಗಡೆ ಬಂದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಜಯವನ್ನು ಸಾಧಿಸಿ ನಾಳೆ ಮಾಡಿಬಿಡ್ತೇನೆ, ನಾಡಿದ್ದು ಮಾಡಿಬಿಡ್ತೇನೆ ಅಂತಕ್ಕಂತಹ ಮಾತನ್ನು ಬಿಟ್ಟು ಇಂದಿನ ಕಾರ್ಯವನ್ನು ಹಿಂದೆ ಪ್ರಾರಂಭ ಮಾಡಿ ಒಳಿತನ್ನು ಕಾಣಿ.